ವರ್ಷಕ್ಕೆ 2 ಸಲ ಮೇ ಬಿ ಇದು ಆನ್ ಆಗುತ್ತೆ. ಒಂದು 15 ಆಗಸ್ಟು, ಒಂದು 26 ಜನವರಿಗೆ. ನೋಡಿ ಮಗು. ಅಸ್ಸಲಾಮು ಅಲೈಕುಮ್ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಯಾಸಿರ್. ಒಂದು ಹೊಸ ಕಥೆ ಜೊತೆ, ಒಂದು ಹೊಸ ವ್ಲಾಗ್ ಜೊತೆ. ಇವತ್ತು 15th ಆಗಸ್ಟ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೊದಲೇ ಹೇಳ್ಬಿಡ್ತೀನಿ, ಇವಾಗ ಹೈಸ್ಕೂಲ್ ಫೀಲ್ಡ್ ಹತ್ರ ಹೋಗಬೇಕು. ಫ್ಲ್ಯಾಂಗ್ ಹಾಸ್ಟಿಂಗ್ ಇದೆ ಅಲ್ಲಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದೀವಿ, ಹೋಗಿ ನೋಡೋಣ. ಫ್ಲ್ಯಾಂಗ್ ಹಾಸ್ಟಿಂಗ್ ಆಗಿಲ್ಲ ಅಂದ್ರೆ ವೀಡಿಯೋ ತೋರಿಸ್ತೀನಿ, ಆಗಿಬಿಟ್ಟಿದ್ರೂ ವೀಡಿಯೋ ತೋರಿಸ್ತೀನಿ. ಹಂಗೆ ಕಂಟಿನ್ಯೂ ಆಗಿ ನೋಡಿ. ಇವಾಗ ಫ್ರೆಂಡ್ ಬರ್ತಾ ಇದ್ದಾನೆ, ಅವನ್ನೇ ವೇಟ್ ಮಾಡ್ತಾ ಇದ್ದೀನಿ. ಅವನ ಜೊತೆಯಲ್ಲಿ ಹೋಗಿ ತೋರಿಸ್ತೀನಿ, ಓಕೆನಾ? ನಾವು ಬರೋ ತನಕ ಮಾರ್ಫಸ್ಟ್ ಆಗೋಯ್ತು, ಫ್ಲಾಗ್ ಹಾಸ್ಟಿಂಗು ಆಗೋಯ್ತು, ಎಲ್ಲ ಮುಗ್ದಿದೆ. ಎಲ್ಲರೂ ನಿಂತವ್ರೆ ಅಲ್ಲಿ, ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟೈತೆ. ಜಾಸ್ತಿನೇ ಲೇಟ್ ಬಂದುಬಿಟ್ವಿ ನಾವು. ನೋಡಿ ಎಲ್ಲರೂ ನಿಂತವ್ರೆ. ಇಲ್ಲಿಂದ ಸೀದಾ ಮುಸ್ಪಳ್ಳಿ ಹತ್ರ ಬಂದ್ವಿ. ಯಾಕಂದರೆ ಇವತ್ತು ರಾತ್ರಿ ಇಲ್ಲಿ ಫುಲ್ ಡ್ಯಾನ್ಸಿಂಗು ಫಂಕ್ಷನ್. ನಾವಂತೂ ಬರಲ್ಲ, ಆದರೆ ನಿಂಗೆ ತೋರಿಸ್ತಿರೋದು. ಇದು ಒಂದು ವರ್ಷಕ್ಕೆ 2 ಸಲ ಮೇ ಬಿ ಇದು ಆನ್ ಆಗುತ್ತೆ. ಒಂದು 15 ಆಗಸ್ಟು, ಒಂದು 26 ಜನವರಿಗೆ. ನೋಡಿ ಮಗು. ಬರೀ 2 ದಿವಸನೇ ಆನ್ ಮಾಡೋದು ನಮ್ಮ ಮದ್ಗಿರಿನಲ್ಲಿ. ಬೇರೆ ದಿವಸದಲ್ಲಿ ಏನಕ್ಕೆ ಆನ್ ಮಾಡಲ್ಲ ಅಂತ ನಮಗೂ ಗೊತ್ತಿಲ್ಲ, ಆದರೆ ನೋಡೋದೇ 2 ದಿವಸ ನಾವು. ಇವತ್ತು 15 ಆಗಸ್ಟು. ಹ್ಯಾಪಿ ಆಗಿರೋ ನಮ್ಮ ಬೆಟ್ಟದ ಎಂಟ್ರೆನ್ಸ್ ಗೇಟ್ ಇದು. ಒಳಗಡೆ ಹೋಗಿ ನಮ್ಮ ಬೆಟ್ಟ ನೋಡಿ. ಇವತ್ತು ಫುಲ್ ಜನರು ಹತ್ತೋದಿಲ್ಲಿ. ಫುಲ್ಲು ವರ್ಷ ಪೂರ್ತಿ ಹತ್ತಲ್ಲ, ಅಷ್ಟೊಂದು ಜನ ಹತ್ತಾರೆ ಇವತ್ತು. ನೋಡಿ ಆಲ್ರೆಡಿ ವೇಟ್ ಮಾಡ್ತವ್ರೆ. ಬೈಕ್ ರ್ಯಾಲಿನೂ ಇದು ಮಾಡಿದ್ದಾರೆ ಮದ್ಗಿರಿನಲ್ಲಿ. ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ. ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದಾರೆ. ನಮ್ಮ ಬೆಟ್ಟನ ನೋಡೋಕೆ ಬಂದಿದ್ವಿ, ಯಾರು ಹತ್ತಿತ್ತವ್ರೆ ಅಂತ. ಜನರು ಬಂದಿದ್ದಾರೆ, ಆದರೆ ಅಷ್ಟೊಂದಿಲ್ಲ. ಮೇ ಬಿ ಒಂದು 10 ಗಂಟೆ ಆದಮೇಲೆ ಹತ್ತಾರೆ. ಜಾಸ್ತಿ ಜನನೇ ಇರ್ತಾರೆ, ಫುಲ್ ಪಬ್ಲಿಕ್ ಇವತ್ತು. ನೋಡೋಣ, ನಾವು ಆದರೆ ಹತ್ತೀವಿ, ಇಲ್ಲ ಅಂದರೆ ಇಲ್ಲ. ಇದು ಹಳೆ ಆಫೀಸ್ಗಳು ನೋಡಿ ಹೆಂಗೆ ಬಂದು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಬೇರೆ ಕಡೆ ತೆಗೆದಿದ್ದಾರೆ ಹೊಸ ಆಫೀಸ್ಗಳು, ಅದಕ್ಕೆ. ಫೀಲ್ಡಿಗೆ ಹೋಗಿ ಮನೆಗೆ ವಾಪಸ್ ಬಂದು ಮನಿಕೊಂಡಿದ್ದೆ. 12:30ಗೆ ಮಲ್ಕೊಂಡಿದ್ದು 2:30 ಆಗ್ತಿದೆ ಎದ್ದೊಳಿರೋದು. ಇವಾಗ ನಮಾಜಿಗೆ ಬೇರೆ ಹೋಗಬೇಕು, ನಮಾಜಿಗೆ ಟೈಮ್ ಆಗ್ತಿದೆ. ಇನ್ನು ಮುಖಾನು ಏನೂ ತೊಳೆದಿಲ್ಲ. ಸೀದಾ ಮಸೀದಿಗೆ ಹೋಗಿ ನಮಾಜಿ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಮಳೆ ಬೇರೆ ಬರ್ತಿದೆ, ಬೆಟ್ಟನ ತೋರಿಸ್ತೀನಿ. ಪಾಪ ಜಾಸ್ತಿ ಜನ ಹತ್ತಿದ್ದಾರೆ ಬೆಟ್ಟದ ಮೇಲೆ, ಕಷ್ಟಪಡ್ತಿರ್ಬೋದು. ಮಳೆ ಬೇರೆ ಬಂದುಬಿಟ್ಟೈತೆ, ನೋಡೋಕ್ಕಾಗ್ತಿಲ್ಲ. ನೋಡಿ ಮಳೆ ಬಂದಿದೆ, ಪಾಪ ಹತ್ತಿದ್ದಾರೆ ಬೇಜಾನ್ ಜನ. ಮೇಲ್ಗಡೆ ಇದ್ದಾರೆ ನೋಡಿ, ಮಳೆ ಹೆಂಗೆ ಬಂದೈತೆ ಅಂತ. ಏನು ಕಷ್ಟಪಡ್ತಿದ್ದಾರೋ ಏನೋ. ಆ ಥರ ನಿಂತ್ಕೊಳ್ಳೋಕ್ಕೆ ಏನು ಸೇಫ್ಟಿ ಇಲ್ಲ ಇಲ್ಲಿ ಮೇಲ್ಗಡೆ. ಈ ಕಡೆ ಒಂದಿದೆ ಅಷ್ಟೆ, ಇಲ್ಲೈತಲ್ಲ ಇಲ್ಲಿ ಒಂದು ಸೇಫ್ಟಿ ಇದೆ ಅಷ್ಟೆ. ಅಜ್ಜಿ ಮಾಡಿಕೊಂಡು ಚಳಿ ಆಗ್ತೈತೆ ಅಂತ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸಖತ್ತಾಗೈತೆ ಇವತ್ತು ವ್ಯೂ. ಎಲ್ಲಾದರೂ ಹೋಗಲೇಬೇಕು ಸುತ್ತಾಡೋಕ್ಕಂತೂ ಇವತ್ತು ಹೋಗಲೇಬೇಕು. ಸಖತ್ತಾಗೈತೆ ವ್ಯೂ ಅಂತೂ. ಹೋಗ್ತೀವಿ, ಎಲ್ಲಾದರೂ ಪ್ಲ್ಯಾನ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಬೆಟ್ಟ ಹತ್ತೀವಿ, ಇಲ್ಲಾಂದರೆ ಬೇರೆ ಕಡೆ ಹೋಗ್ತೀವಿ. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ, ನಡೀರಿ. ಟೀ ಕುಡಿಯೋಕೆ ಬಂದಿದ್ವಿ ಹೋಟ್ಲಿಗೆ. ಟೀ ಕುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ನಮ್ಮ ಫ್ರೆಂಡ್ ತಂದಿದ್ದ ಅಂಬ್ರೆಲ್ಲ ಹಿಂದ್ಗಡೆ ಎಲ್ಲ ಹೊರಟೋಗ್ತೈತೆ. ಫುಲ್ ಸೇಫ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವು ನೋಡಿ ನಮ್ಮ ಬೆಟ್ಟ, ನೋಡ್ರಿ ನಮ್ಮ ಬೆಟ್ಟ ಹೆಂಗೆ ಕಾಣಿಸ್ತಿದೆ ನೋಡಿ. ಕ್ರಿಕೆಟ್ ಆಡೋಣ ಅಂತ ಬಂದರೆ ಆಲ್ರೆಡಿ ಆಡ್ತಾವ್ರೆ. ಎಲ್ಲನ ಹೋಗ್ಲಿ, ವ್ಯೂ ಅಂದರು ವ್ಯೂ ಅಂದ್ರೆ ಸಖತ್ತಾಗೈತೆ. ಅದೆಲ್ಲ ಗಣ ಹೇಳ್ತಿರೋದು, ವ್ಯೂ ಹೆಂಗೈತೆ ಅಂತ ಹೇಳ್ತಿರೋದು ನಾನು. ಬರಿಂದ ಇವಾಗ ಬೇರೆ ಕಡೆ ಇವ್ರು ಆಡ್ತಾ ಇದ್ದಾರೆ, ಈ ಕಡೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಲ್ವಾ ಯಾಸಿ? ದಯವಿಟ್ಟು ಏನಾದರೂ ಹೇಳಬೇಕು ಅಂತ ವಿನಂತಿ. ಇವತ್ತಿಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತೇನೆಂದರೆ ಎಲ್ಲಿ ಹೋದ್ರೂ ಬರೋ ಲೇಟೇ ಆಗೋಗಿರೋದು. ಬೆಳಿಗ್ಗೆ ಎದ್ದು ಫೀಲ್ಡಿಗೆ ಹೋದರೆ ಫ್ಲಾಗ್ ಹಾಸ್ಟಿಂಗು ಆಗೋಗಿತ್ತು, ಮಾರ್ಫಸ್ಟು ಆಗೋಗಿತ್ತು. ಅದಾದಮೇಲೆ ಮನೆಗೆ ಬಂದು ಮತ್ತೆ ನಮಾಜಿ ಮಾಡ್ಕೊಂಡು ವಾಪಸ್ ಫೀಲ್ಡಿಗೆ ಕ್ರಿಕೆಟ್ ಆಡೋಣ ಅಂತ ಹೋದರೆ ಅಲ್ಲೂ ಬೇರೆಯವರು ಕ್ರಿಕೆಟ್ ಆಡ್ತಿದ್ರು.
ಬರೇ ಇವತ್ತು ಲೇಟಾಗಿ ಹೋಗಿದ್ದು. ಎಲ್ಲಿ ಹೋಗಿದ್ರು ನಾವು ಕ್ರಿಕೆಟ್ ಆಡೋಣ ಅಂತ ಹೋಗಿ ನೋಡಿದ್ವಿ, ಆದರೆ ಬೇರೆಯವ್ರು ಇದ್ದರು, ಅದಕ್ಕೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದುಬಿಟ್ಟೆ. ಅದಾದಮೇಲೆ ಶೂಟ್ ಮಾಡೋಕ್ಕಾಗಿಲ್ಲ, ಮನಿಕೋಬಿಟ್ಟಿದ್ದೆ. ಮತ್ತೆ ಬಂದು ಸೊ ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನಾವು ಇನ್ನೂ 60 ಸಬ್ಸ್ಕ್ರೈಬರ್ಸ್ ಇರೋದು. ವ್ಲಾಗ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ ಬೇಗ, ಯಾಕಂದರೆ ಪಬ್ಲಿಕ್ನಲ್ಲಿ ವೀಡಿಯೋ ಹಿಡಿಯೋದು ಅದೆಲ್ಲ ಆಗ್ತಿರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಎಡಿಟಿಂಗ್ ಮಾಡಬೇಕು, ಓಕೆ, ನಾವು ಶಾರ್ಟ್ಸು ಮಿನಿ ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಇದು ಮಾಡಬೇಕು. ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಇದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.